ಏ ಗರುಡ ಗರುಡ ಏ ಗರುಡ ಈ ಗಂಡದೆಯ ಗರುಡನ ಮನೆಗೆ ಬಂದು ಗರುಡ ಎಂದು ಹೆಸರಿಟ್ಟು ಕೂಗುವ ವ್ಯಕ್ತಿ ಯಾರು? ಯಾರು? ನೀನು ಗರುಡನಾದರೇನು ಗಂಡುಗುಲಿ ಆದರೇನು ನನ್ನ ಇತಿಹಾಸದಲ್ಲಿ ಎಲ್ಲವೂ ಶೂನ್ಯ. ಇದೇ ಈ ವಿಷಕಂಠನ ಕ್ಯಾರೆಕ್ಟರ್. ಈ ಗರುಡನ ಮನೆಗೆ ಬಂದ ವಿಷಯ ತಿಳಿಸು. ವಿಷಯ ನೋಡು ಗರುಡ, ಮೊನ್ನೆ ರಾತ್ರಿ ಈ ಊರಿನ ಗರ್ಭ ಶ್ರೀಮಂತನಾದ ನರನಾಗನ ಮನೆಯಲ್ಲಿ ಕೋಟಿಗಟ್ಟಲೆ ಹಣ ದೋಚಿಕೊಂಡು ಬಂದಿರಿವೆ ಅಲ್ಲ, ಅದೇ ವಿಷಯ. ಲೂಟಿ ಏ ವಿಷಕಂಠ, ನಾನೇ ಲೂಟಿ ಮಾಡಿದ್ದೇನೆಂದು ಯಾರು ಹೇಳಿದರು? ಏ ಗರುಡ, ನಿನ್ನಾಟ ಈ ವಿಷಕಂಠನ ಮುಂದೆ ನಡೆಯುವುದಿಲ್ಲ. ಇವಾಗ ನಿನ್ ಮೇಲೆ ಕಂಪ್ಲೇಂಟ್ ಮಾಡಿ ಬಂದಿದ್ದೇವೆ. ಸುಮ್ಮನೆ ಹಣ ಕೊಟ್ಟರೆ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳುತ್ತೇವೆ. ಏನಂತೀಯ? ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟರು ಅರೆಸ್ಟ್ ಮಾಡುವ ತಾಕತ್ತು ಯಾವ ಆಫೀಸರಿಗಿದೆ ಈ ಜಗತ್ತಿನಲ್ಲಿ? ತಾಕತ್ ನೋಡು ಗರುಡ, ಸುಮ್ಮನೆ ಆ ಹಣವನ್ನು ಕೊಟ್ಟು ಕಳಿಸಿಬಿಡು ಈ ವಿಷಕಂಠನನ್ನು. ಇಲ್ಲವಾದರೆ ಈ ವಿಷಕಂಠನ ತಾಕತ್ತೆಂತದನ್ನೋದು ನಿನಗೆ ತೋರಿಸಬೇಕಾಗುತ್ತದೆ. ಅರ್ಥವಾಯಿತಾ? ಅರ್ಥವೆನರ್ಥದ ಮಾತು ನನ್ನ ಮುಂದೆ ಎತ್ತಬೇಡ ವಿಷಕಂಠ. ಎತ್ತಿದ್ದೆ ಆದರೆ ಅದರ ಎದೆಯನ್ನು ಬಯಸುವುದು ಕಟ್ಟಿಟ್ಟ ಬುತ್ತಿ ಎನ್ನುವುದನ್ನು ಮಾತ್ರ ನೀ ಮರೆಯಬೇಡ. ನೋಡು ಗರುಡ, ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ನನ್ನ ಅಮೂಲ್ಯವಾದ ಸಮಯ ಮಾಡಬೇಡ. ತಂದು ಕೊಟ್ಟ ಬಿಡುವ ಹಣವನ್ನು, ಇಲ್ಲವಾದರೆ ಈ ತುಂಬಿದ ಮನೆಯಲ್ಲಿ ಬೀಳುವುದು ನಿನ್ನ ಹೆಣ. ಹಣ ಏ ವಿಷಕಂಠ, ಹಣ ಹಣ ಎಂದರೆ ಈ ಗರುಡನಿಗೆ ಎಲ್ಲಿಲ್ಲದ ಪ್ರೀತಿ. ಅದೇ ಹಣಕ್ಕೋಸ್ಕರ ನಿನ್ನ ಹೆಣ ಕೆಡವಲಿಕ್ಕೂ ಏಸುವುದಿಲ್ಲ ಈ ಗಂಡುಗಲಿ ಗರುಡ. ಏ ಗರುಡ, ಗಂಡುಗುಲಿ ನಾನೇ ಎಂದು ಭರದಿಂದ ಬಂದವರ ರುಂಡ ತುಂಡು ತುಂಡು ಮಾಡಿದ್ದಾನೆ ಈ ವಿಷಕಂಠ. ಸುಮ್ಮನೆ ಈ ವಿಷಕಂಠನ ತಂಟೆಗೆ ಬಂದು ಸಂಕಷ್ಟದಲ್ಲಿ ಸಿಕ್ಕು ಸತ್ತು ಹೋಗಬೇಡ ಈ ವಿಷ ತುಂಬಿದ ಸರ್ಪನ ಕೈಯಲ್ಲಿ. ವಿಷಕಂಠ ಲೇ ವಿಷಕಂಠ, ನಿಮ್ಮಂತ ವಿಷ ಸರ್ಪಗಳನ್ನು ಸುಟ್ಟು ಭಸ್ಮ ಮಾಡಲು ಉತ್ತುಂಗದ ಸೂರ್ಯನ ಉರಿಯ ಗಣ್ಣಿನಂತೆ ಅಪ್ಪಳಿಸಿ ಈ ಭೂಮಿಗೆ ಬಂದಿದ್ದೇನೆ ಗುಡುಗು ಹಠದ ಗರುಡನಾಗಿ. ಗುಡುಗು ಹಠದ ಗರುಡ. ಏ ಗರುಡ, ಈ ವಿಷಕಂಠನನ್ನು ಸುಟ್ಟು ಭಸ್ಮ ಮಾಡಲು ಅದೆಂದಿಗೂ ಸಾಧ್ಯವಿಲ್ಲ. ಏ ಗರುಡ, ನಾನೇ ಪುಂಡ ಪುರುಷರ ಗಂಡ ಎಂದು ಬಂದವರ ಗಂಡನರ ಕಟ್ ಮಾಡಿ ನರ ಸತ್ತನ ಮರ್ತನಾಗಿ ಮಾಡಿ ಬಿಡುವನು ಈ ನಿನ್ನ ಮಿಂಡ. ಏ ಮಗನ ವಿಷಕಂಠ, ಏನಂದೆ? ನರ ಸತ್ತನ ಮರ್ತ, ಅದು
ಈ ಗಂಡದೆಯ ಗರುಡನಿಗೆ, ಏ ವಿಷಕಂಠ, ನನ್ನ ಶಕ್ತಿ ಸಾಮರ್ಥ್ಯ ನಿನಗೇನು ಗೊತ್ತು? ಗರುಡನಂತೆ ಗರಿಬಿಚ್ಚಿ ಗಗನದಲ್ಲಿ ಹಾರಬಲ್ಲೆ, ಚಿಟ್ಟಿಗೆ ಹೊಡೆದು ಭೂಮಂಡಲವನ್ನೇ ಬುಗುರಿಯಂತೆ ಆಟವಾಡಿಸಬಲ್ಲೆ. ಈ ಸೃಷ್ಟಿಯನ್ನೇ ನನ್ನ ಮುಷ್ಟಿಯಲ್ಲಿ ಹಿಡಿದು ಆಕಾಶದ ಎತ್ತರಕ್ಕೆ ಎಸೆಯಬಲ್ಲೆ. ಈ ಭೂಮಿಯನ್ನೇ ಗುತ್ತಿ ಭಾಗ ಮಾಡಬಲ್ಲೆ. ಉರಿಯುವ ಸೂರ್ಯನನ್ನೇ ಸುಟ್ಟು ಭಸ್ಮ ಮಾಡಬಲ್ಲೆ. ಇದೇ ಈ ಗರುಡನ ಪವರ್. ಏ ಗರುಡ, ಆ ಹಣವನ್ನು ಹೇಗೆ ವಸೂಲಿ ಮಾಡಬೇಕೆನ್ನುವುದು ಈ ವಿಷಕಾರಿ ವಿಷಕಂಠನಿಗೆ ಚೆನ್ನಾಗಿ ಗೊತ್ತು. ಇಂದು ಹೋಗುತ್ತೇನೆ, ಆದ್ರೆ ಇಲ್ಲಿಂದ ಹೆದರಿ ಹೋಗುತ್ತೇನೆ ಎಂದು ಮಾತ್ರ ನೀ ತಿಳಿಯಬೇಡ. ಮುಂದೆ ಬರುತ್ತೇನೆ, ನಿನ್ನ ಕರುಳನ್ನೇ ಕತ್ತರಿಸುವ ಕಾರ್ಕೋಟ ವಿಷ ಕಾರುವ ವಿಷ ಚರ್ಪನಾಗಿ ಈ ವಿಷಕಂಠ ಬರುತ್ತೇನೆ. ವಿಷಸರ್ಪ, ನಿಮ್ಮಂತ ವಿಷಸರ್ಪಗಳನ್ನು ಸಂಹರಿಸಲು ಸಿದ್ಧನಾಗಿರುವೆ ಗರಿ ಬೆಚ್ಚಿದ ಗರುಡನಾಗಿ. ಕೊಟ್ಟ ಮಾತು ಇಟ್ಟ ಗುರಿ ಎಂದು ತಪ್ಪಿಲ್ಲ, ಮುಂದೆ ತಪ್ಪುವುದೂ ಇಲ್ಲ. ಏ ವಿಷಕಂಠ, ಇಂದಿನಿಂದ ನನ್ನ ನಿನ್ನ ನಡುವೆ ಈ ಸದನದಲ್ಲಿ ನಡೆಯುವುದು ಕದನ. ಈ ಕದನದಲ್ಲಿ ನಿನ್ನ ಕತ್ತಿಗೆ ಬರುವುದು ಆ ಪತ್ತು, ಬಡವರಿಗೆ ಸೇರುವುದು ನಿನ್ನ ಎಲ್ಲ ಸಿರಿ ಸಂಪತ್ತು. ಈ ಗರುಡ ಮಾಡಿದ್ದನ್ನೇ ಹೇಳುತ್ತಾನೆ, ಹೇಳಿದ್ದನ್ನೇ ಮಾಡುತ್ತಾನೆ. ದಟ್ ಈಸ್ ಗಂಡದೆಯ ಗರುಡ. ಯಾರಿದ್ದೀರಾ ಮನೆಯಲ್ಲಿ? ಯಾರು? ಓ ಸಾಹೇಬ್ರು, ಬನ್ನಿ. ಮನೆಯಲ್ಲಿ ಯಾರು ಇಲ್ಲವೇ? ಇದ್ದಾರೆ, ಒಳಗಡೆ ಊಟಕ್ಕೆ ಕೂತಿದ್ದಾರೆ. ಯಾರನ್ನು ಕರಿಬೇಕಾಗಿತ್ತು? ರಾಜೇಂದ್ರ ಇದ್ರೆ ಸ್ವಲ್ಪ ಕರಿತೀರಾ? ಆಯ್ತು, ಕರಿತೀನಿ. ರಾಜೇಂದ್ರ, ಮೈದಿನ ರಾಜೇಂದ್ರ. ಯಾಕೆ ಅತ್ತಿಗೆ? ಸಾಹೇಬ್ರು ಯಾಕೋ ನಿನ್ನನ್ನು ಕೇಳ್ತಾ ಇದ್ದಾರೆ ನೋಡಪ್ಪ. ಓ ಸಾಹೇಬ್ರೆ, ಈ ಬಡವರ ಮನೆಗೆ ಬಂದ ತಮ್ಮ ಆಗಮನ. ರಾಜೇಂದ್ರ ಅಂದ್ರೆ ನೀನೇನಾ? ಹೌದು ಸರ್, ನಾನೇ. ಯಾಕೆ? ನೀವು ನಿಮ್ಮ ಜಮೀನಿನಲ್ಲಿ ಗಾಂಜಾ ಬೆಳೆ ಅಕ್ರಮದಿಂದ ಬೆಳೆಸಿದ್ದಾನೆ ಎಂದು ಕಂಪ್ಲೇಂಟ್ ಬಂದಿದೆ. ಅದಕ್ಕೆ ನಿನ್ನನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ. ಇದೇನು ಹೇಳ್ತಿರುವಿ ಸರ್ ನೀವು? ಹೌದು ರಾಜೇಂದ್ರ, ಇದೇನಪ್ಪ? ಇದು ಏನಂತ ಒಂದು ಗೊತ್ತಾಗುತ್ತಿಲ್ಲ ಅತ್ತಿಗೆ. ರೀ ರೀ, ಏನ್ ಮಾಡ್ತಾ ಇದ್ದೀರಾ ಒಳಗಡೆ? ನೆಮ್ಮದಿಯಿಂದ ಊಟ ಮಾಡಲು ಬಿಡುತ್ತಿಲ್ಲ ಈ ಹೇಮ. ಓ ಸಾಹೇಬರು ಬಂದು ಭಾಳ ಹೊತ್ತಾಯ್ತೇನೋ. ಬನ್ನಿ ಸರ್, ಊಟ ಮಾಡುವರಂತೆ. ನೋಡಿ ಮಿಸ್ಟರ್, ನಿಮ್ಮ ಊಟ ಉಪಚಾರ ಇದು ಯಾವುದು ನಮಗೆ ಬೇಡ. ಮೊದಲು ಈ ರಾತ್ರಿ ನಮ್ಗೆ ಸ್ಟೇಷನ್ಗೆ ಕಳಿಸಿಕೊಡಿ, ನಮಗೆ ಲೇಟ್ ಆಗುತ್ತದೆ. ಸ್ಟೇಷನಿಗೆ? ಯಾಕೆ ಸರ್? ನನ್ನ ತಮ್ಮ ಸ್ಟೇಷನಿಗೆ? ನಿಮ್ಮ ತಮ್ಮ ನಿಮ್ಮ ಹೊಲದಲ್ಲಿ ಗಾಂಜಾ ಬೆಳೆ ಅಕ್ರಮದಿಂದ ಬೆಳೆಸಿದ್ದಾನೆ, ಅದಕ್ಕೆ ಅರೆಸ್ಟ್ ಮಾಡಲು ಬಂದಿದ್ದೇನೆ. ಸರ್, ಇದೇನು ಹೇಳುತ್ತಿರುವಿರಿ ನೀವು? ಹೌದು, ನಿಜವನ್ನೇ ಹೇಳುತ್ತೇನೆ. ತಮ್ಮ ರಾಜೇಂದ್ರ, ಸಾಹೇಬರು ಹೇಳುವ ಮಾತು ಸತ್ಯವೇನೋ? ಹೇಳು ತಮ್ಮ, ಹೇಳು. ಯಾವುದು ಸತ್ಯ, ಯಾವುದು ಅಸತ್ಯ? ಒಂದು ದೋಷದಾಗಿದೆ ಈ ನಿನ್ನ ತಮ್ಮನಿಗೆ. ಅಣ್ಣ, ದಿನ ನಿನ್ನೊಂದಿಗೆ ಒಡನಾಟದಿಂದ ಇರುವ ಇಂಥ ಸಂದೇಶ ಸಿಡಿಲಿನಂತೆ ಬಂದು ಅಪ್ಪಳಿಸಿದಂತಾಗಿದೆ ಅಣ್ಣ, ಅಪ್ಪಳಿಸಿದಂತಾಗಿದೆ. ಸಾಹೇಬ್ರೆ, ನನ್ನ ಮೈದ್ರ ಅಂತವನಲ್ಲ.
ಅವನು ಏನು ಅರಿದ ಹಸುಗುಸು ಸಾಹೇಬ್ರೆ, ಹಸುಗುಸು. ಹೌದು ಸಾಹೇಬರೇ, ನನ್ನ ಸೋದರ ಹುಟ್ಟಿ ಇಷ್ಟು ದೊಡ್ಡವನಾದರೂ ಒಂದೇ ಒಂದು ಸುಳ್ಳು ನುಡಿದವನಲ್ಲ ನನ್ನ ಸೋದರ. ಯಾರೋ ನಮಗೆ ಆಗದವರು ಪಿತೂರಿ ಕೊಟ್ಟು ಫಿರ್ಯಾದಿ ಮಾಡಿದ್ದಾರೆ ಸಾಹೇಬ್ರೆ, ಫಿರ್ಯಾದಿ ಮಾಡಿದ್ದಾರೆ. ಇದರಲ್ಲಿ ಏನೋ ಮೋಸವಿದೆ ಸಾಹೇಬ್ರೆ, ಏನೋ ಮೋಸವಿದೆ. ನೋಡಿ, ನಾವು ಯಾರದು ಮಾತಿಗೆ ಮರಳಾಗಿ ನಾವು ನಿಮ್ಮ ಮನೆಗೆ ಬಂದಿಲ್ಲ, ಕಂಪ್ಲೇಂಟ್ ಆಧಾರದ ಮೇರೆಗೆ ಬಂದಿದ್ದೇನೆ. ಸಾಹೇಬರೇ, ನನ್ನ ತಮ್ಮ ತಪ್ಪು ಮಾಡಿಲ್ಲ ಸಾಹೇಬ್ರೆ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುವೆ. ನಿಜವಾಗ್ಲೂ ನಿರಪರಾಧಿ ಸಾಹೇಬ್ರೆ, ನಿರಪರಾಧಿ. ಹೌದು ಸಾಹೇಬ್ರೆ, ಇದರಲ್ಲೇನು ತಪ್ಪಿಲ್ಲ. ನನ್ನ ಮೈದುನ ಅಪರಾಧಿ ಅಲ್ಲ ಸರ್, ಅಪರಾಧಿ ಅಲ್ಲ. ನೋಡಿ, ಅಪರಾಧಿ ಅಥವಾ ನಿರಪರಾಧಿ ಅನ್ನೋದು ಕೋರ್ಟ್ ತೀರ್ಪು ಕೊಡುತ್ತದೆ. ನೀವು ಏನೋ ಬಂದು ಹೇಳೋದಿದ್ದರೂ ಅದು ಕೋರ್ಟಿನಲ್ಲೂ ಬಂದು ಹೇಳಿ. PC ಅರೆಸ್ಟ್ ಮಾಡಿ ಇವನನ್ನು. ಅಯ್ಯೋ ದೇವರೇ, ಸುಂದರವಾದ ನನ್ನ ಸಂಸಾರದಲ್ಲಿ ಸುಂದರ ಗಾಳಿ ಬೀಸಿ ನುಚ್ಚು ದೂರು ಮಾಡಿದೆಯಲ್ಲ ಯಾಕೆ? ನಾವು ಬಡವರಾಗಿ ಹುಟ್ಟಿದ್ದೇ ತಪ್ಪ, ಇಲ್ಲ ನಿನ್ನನ್ನು ನಂಬಿದ್ದೇ ತಪ್ಪ? ಹೇಳು ತಾಯಿ, ಹೇಳು. ಅಣ್ಣ, ಬಿಡುವವರ ಕಾಲನ್ನು. ನಾನ್ಯಾವುದು ತಪ್ಪು ಮಾಡಿಲ್ಲ. ಕೋರ್ಟು ನಿರ್ದೋಷಿ ಎಂದು ಘೋಷಿಸುತ್ತದೆ. ನೀವೇನು ಚಿಂತಿಸಬೇಡಿರಿ. ಅಯ್ಯೋ ಮೈದುನ, ಸರ್ ನನ್ನ ಮೈದುನ ತಪ್ಪು ಮಾಡಿಲ್ಲ ಸರ್. ನೋಡಿ, ನಿಮಗೆ ಕೈ ಮುಗಿತೀನಿ, ಬೇಕಾದ್ರೆ ಸೇರಿಕೊಟ್ಟು ಬೇಡ್ಕೊತೀನಿ, ನನ್ನ ಮೈದುನ ಬಿಟ್ಟುಬಿಡಿ ಸರ್, ಬಿಟ್ಟುಬಿಡಿ. PC ಏನ್ ನೋಡ್ತಾ ಇದ್ದೀರಾ? ಮೊದಲು ಇವನು ಸ್ಟೇಷನ್ಗೆ ಕರೆದುಕೊಂಡು ನಡೆಯಿರಿ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ? ಅನ್ನ ಎಲ್ಲಿದೆಯೋ ನ್ಯಾಯ? ಬಡವರ ನ್ಯಾಯ ಕೀಳುವುದೇ ಅನ್ಯಾಯ. ಬಡವರ ನ್ಯಾಯ ಕೀಳುವುದೇ ಅನ್ಯಾಯ. ಓ ದೇವರೇ, ಸುಂದರವಾದ ನನ್ನ ಸಂಸಾರದಲ್ಲಿ ಸುಂಟರ ಗಾಳಿ ಬೀಸಿ ನುಚ್ಚು ನೂರು ಮಾಡಿದೆಯಲ್ಲ ಯಾಕೆ? ನಾವು ಯಾವ ತಪ್ಪು ಮಾಡಿದ್ದೇವೆಂದು ಘನಘೋರ ಶಿಕ್ಷಕ್ಕೆ ಗುರಿ ಮಾಡಿದೆ. ಹೇಳು ತಾಯಿ, ಹೇಳು. ಸ್ವಾಮಿ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಮುಂದೆ ಏನ್ ಮಾಡಬೇಕು ಅಂತ ವಿಚಾರಿಸಿ. ಹೌದು, ಹಳೆದನ್ನು ಮರೆತು ಮುಂದೆ ಆಗುವುದನ್ನು ವಿಚಾರ ಮಾಡಿದ್ದೇನೆ. ಇಂದು ಮಾತೇಶ್ ಮಡಿವಾಳ್ ವಕೀಲರಿಗೆ ಭೇಟಿಯಾಗಿ ಬರೋಣ, ನಡೆ. ಕುಣಿಸಲು ಮೀರಿ ಕುಂಕೊಂಡ್ರೆ ಹಾಗೆ. ಅಮ್ಮ, ಅಪ್ಪ, ಈ ನಿಮ್ಮ ಪಾಪಿ ಮಗನನ್ನು ಅನಾಥನನ್ನಾಗಿ ಮಾಡಿ ಈ ಹಾಳು ಪ್ರಪಂಚದ ನರಕದಲ್ಲಿ ನೂಕಿ ನೀವು ಸ್ವರ್ಗಸ್ಥರಾಗಿದ್ದೀರಿ. ನಾನು ಯಾವ ತಪ್ಪು ಮಾಡಿದೆನೆಂದು ನನಗೆ ಈ ಶಿಕ್ಷೆ ಹೇಳಮ್ಮ, ಹೇಳು. ಅಮೋಘವಾಗಿ ಅರಳಬೇಕಾದ ಈ ಕಮಲ ಅಗಾರವಾಗಿ ಅಗ್ನಿ ಪರ್ವತದಲ್ಲಿ ಕಮರಿ ಕರಗಿ ಹೋಯಿತು ನನ್ನ ಜೀವನ. ನನ್ನ ಕುಟುಂಬದಲ್ಲಿ ಕೆಟ್ಟ ಕೃತ್ಯಗೈದ ವ್ಯಕ್ತಿಗಳನ್ನು ಸೂಕ್ತ ಸಮಯದಲ್ಲಿ ಅವರ ಕತ್ತರಿಸಿ ಈ ನನ್ನ ತಲೆ ಎತ್ತಿ ನನ್ನ ತಲವಾರಿನ ಶಕ್ತಿ ಈ ಜಗತ್ತಿಗೆ ತೋರಿಸಿದಾಗಲೇ ನನ್ನ ಅಂತರಾಳಕ್ಕೆ ತೃಪ್ತಿ.
ಮಿಸ್ಟರ್, ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ದಾರಿ ಓಹೋ, ನರನಾಗನ ತಂಗಿ ರೂಪ, ಎಲ್ಲಿಗೆ ಹೋಗಿತ್ತು ರೂಪ ನಿನ್ನ ಜಂಬೂ ಸವಾರಿ? ತೂದು ಸಾರಾಯಿ ವಾಸನೆ. ನೋಡಿ, ಪಬ್ಲಿಕ್ನಲ್ಲಿ ಈ ರೀತಿ ಮಾಡುವುದು ತಪ್ಪಲ್ವಾ? ತಪ್ಪು ತಪ್ಪು ಒಪ್ಪಿನ ಬಗ್ಗೆ ಪರೀಕ್ಷಿಸಿದ ರೂಪಾದೇವಿ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಬಟ್ ಸರಾಯಿ ಮಾರಲು ಸರ್ಕಾರವೇ ಫುಲ್ ಪರ್ಮಿಷನ್ ಕೊಟ್ಟಿರುವಾಗ ಪಬ್ಲಿಕ್ನಲ್ಲಿ ಮಾರಬಹುದು, ಆದರೆ ಪಬ್ಲಿಕ್ನಲ್ಲಿ ಕುಡಿಯಬಾರದೆ? ನೋಡಿ, ಸಾರಾಯಿ ವಾಸನೆ ಅಂದ್ರೆ ನನಗೆ ಅಲರ್ಜಿ. ಅದಕ್ಕೆ ನಾನು ಮನೆಗೆ ಹೋಗಬೇಕು. ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ ನೀವು. ತಿಳಿತಾ? ಅದು ಒಂದು ಹೆಣ್ಣಿನಿಂದ ತಿಳಿಯಬೇಕೆ? ತಿಳಿದುಕೊಳ್ಳುವ ಸ್ಥಿತಿ ಬಂದಿದೆ ಈ ಗಂಡದೆಯ ಗರುಡನಿಗೆ. ಏ ರೂಪ, ಇವಾಗ ನೀನು ಎಲ್ಲಿಂದ ಬರ್ತಾ ಇದೀಯಾ? ಇದನ್ನು ಹೇಳಿ ಧಾರಾಳವಾಗಿ ಹೋಗಬಹುದು. ನೋಡಿ, ನನ್ನ ಗೆಳತಿಯರು ಹುಟ್ಟಿದಬ್ಬ ಪಾರ್ಟಿ ಮುಗಿಸ್ಕೊಂಡು ಹೋಗ್ತಾ ಇದ್ದೇನೆ. ದಯವಿಟ್ಟು ದಾರಿ ಬಿಡಿ ನನಗೆ. ಪಾರ್ಟಿ ಆಲ್ ರೈಟ್ ರೂಪ, ಹುಟ್ಟು ಹಬ್ಬದ ಆಚರಣೆಯಲ್ಲಿ ಡ್ರಿಂಕ್ಸ್, ಮೋಜು ಮಸ್ತಿ ಎಕ್ಸೆಟ್ರಾ ಎಕ್ಸೆಟ್ರಾ ಏನಾದ್ರೂ ವೆರೈಟಿ ವಿತ್ತ ಪಾರ್ಟಿಯಲ್ಲಿ? ಅದು ಏನಿಲ್ಲ. ಹೌದು, ಇದನ್ನು ಕೇಳುವುದಕ್ಕೆ ನೀನ್ಯಾರು? ನಾನು ಯಾರು? ಹೌದು, ಇದನ್ನು ಕೇಳಲು ನಾನು ಯಾರು? ನಾನೊಬ್ಬ ಶತಮೂರ್ಖ. ಏ ರೂಪ, ಕೈಯಲ್ಲಿ ಹಿಡಿದಿರುವುದು ಏನದು? ಹೋ, ಇದಾ ಕೈಯಲ್ಲಿ ಹಿಡಿದಿರುವುದು ಸ್ವೀಟ್. ತೆಗೆದುಕೋ. ನೈಸ್ ಸ್ವೀಟ್ಸ್. ವಾರೇ ವಾ, ಇದು ಒಂದು ಸ್ವತಂತ್ರ ಭಾರತದ ಸಂಸ್ಕೃತಿ. ಸರ್ವ ಸಮಾಜದ ಜನರು ಮೆಚ್ಚಬೇಕು ಈ ನಿನ್ನ ಬುದ್ಧಿ ಚಾತುರ್ಯಕ್ಕೆ. ಏ ಗರುಡ, ಯಾಕೆ? ಏನಾಯ್ತು ಅಂತ? ಏನಾಯಿತು? ಇನ್ನು ಏನಾಗಬೇಕಾಗಿತ್ತು? ನೀನು ಕೊಟ್ಟ ಪಾಕೆಟಿನಲ್ಲಿ ಸ್ಯೂಟ್ ಇಲ್ಲ ರೂಪ, ಅದರ ಬದಲು ಡ್ರಗ್ಸ್ ಇದೆ. ಡ್ರಗ್ಸ್? ಏನು ಹೇಳುತ್ತಿರುವೆ ನೀನು? ಎಸ್ ರೂಪ, ಎಸ್. ನೀನು ಇಲ್ಲಿಗೆ ಬಂದ ತಕ್ಷಣವೇ ನನಗೊಂದು ಸ್ಮೆಲ್ ಬಂತು. ಅದಕ್ಕೆ ನೀನು ಎಲ್ಲಿಂದ ಬಂದೆ ಎಂದು ನಿನ್ನನ್ನು ತಡೆದು ಸವಿಸ್ತಾರವಾಗಿ ವಿಚಾರಿಸಿದೆ ಅಷ್ಟೇ. ಗರುಡ, ನಾನು ಹೋಗಬೇಕು. ದಯವಿಟ್ಟು ದಾರಿ ಬಿಡು ನನಗೆ. ನಿಲ್ಲು ರೂಪ, ನಿಲ್ಲು. ಲೋ ಗರುಡ, ಬಾಯ್ ಬಿಗಿ ಹಿಡಿದು ಮಾತನಾಡು. ಶ್ರೀಮಂತ ನರನಾಗನ ತಂಗಿ ಅಂತ ಗೊತ್ತಿದ್ರು ಕೂಡ ಈ ರೀತಿ ವರ್ತಿಸುತ್ತಾ ಇದ್ದೇನು? ಶ್ರೀಮಂತ ಲೇ ರೂಪಿ, ಕೇಳು ಇಂದಿನ ಸ್ತ್ರೀಯರ ಇತಿಹಾಸದ ಪುಟವನ್ನು. ದೊಡ್ಡ ದೊಡ್ಡ ವ್ಯಕ್ತಿಯೊಂದಿಗೆ ನಂಟಸ್ತನ ಬೆಳೆಸಿ ಡ್ರಗ್ಸ್ ವಿಷಯದಲ್ಲಿ ತೊಡಗಿಸಿಕೊಂಡು ಅವರ ಆಸ್ತಿಯೆಲ್ಲ ವಶಪಡಿಸಿಕೊಂಡು ಕೋಟ್ಯಾಧಿಪತಿಯಾದ ಹೇಸಿ ಹಣ್ಣುಗಳೆಷ್ಟಿಲ್ಲ ಈ ನಿನ್ನ ಕಲಿಯುಗದಲ್ಲಿ. ಪಾಸಿಗೊಂದು ಡ್ರೆಸ್ಸಿಗೊಂದು ಕಾರ್ ಹತ್ತಿ ಕ್ಲಬ್ ಬಾರ್ ಎಂದು ತಿರುಗಿ ಬೇಸೆ ಆಗಿರುವ ಹೇಸಿ ಹಣ್ಣುಗಳೆಷ್ಟಿಲ್ಲ ಈ ನಿನ್ನ ಬ್ರಹ್ಮಾಂಡದಲ್ಲಿ. ಮದುವೆಯಾಗದೆ ಮನೆಯಿಂದ ಹೋಗಿ ಮಾದಕ ಮೋಹದಲ್ಲಿ ತೊಡಗಿ ಮಡಿಲಿನಲ್ಲಿ ಮಗು ಹೊತ್ತು ಬರುವ ಶ್ರೀಮಂತ ಮಹಿಳೆಯರೆಷ್ಟಿಲ್ಲ ಈ ನಿನ್ನ ಕಲಿಯುಗದಲ್ಲಿ. ಕೈಯಲ್ಲಿ ಹಣವಿಲ್ಲದ ಸಮಯದಲ್ಲಿ ಬಡ ಹುಡುಗನ ಕೈಯಲ್ಲಿ ಡ್ರಗ್ಸ್ ಕೊಟ್ಟು ವೇಷ ಆಗಿರುವ ಹೇಸಿ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಬ್ರಹ್ಮಾಂಡದಲ್ಲಿ. ಹೇ ರೂಪಿ, ಇದೇ ನಿನ್ನ ಶ್ರೀಮಂತ ಈ ಸ್ತ್ರೀಯರ ಇತಿಹಾಸದ ಪುಟ. ಸಾಕ? ಇನ್ನು ಹೇಳಬೇಕಾ? ಏ ಗರುಡ,
ಏನು ಅರಿಯದ ಸ್ತ್ರೀಯರು ನಿನ್ನಂತ ಪುಂಡ ಪೋಖ್ರೆ ರೌಡಿ ಕೈಯಲ್ಲಿ ಸಿಕ್ಕು ತಪ್ಪು ದಾರಿ ತುಳಿತಾ ಇದ್ದಾರೆ ಅವರು. ಪುಂಡ ರೌಡಿ ಲೇ ರೂಪ, ಹುಟ್ಟುತ್ತ ಯಾರು ರೌಡಿಗಳಾಗಲ್ಲ. ಸಮಯ ಸಂದರ್ಭ ಮಾರ್ಗ ಹಿಡಿದಿರುತ್ತಾರೆ. ಬಟ್ ನಿಮ್ಮಂತ ಶ್ರೀಮಂತರು ತಮ್ಮ ಶತ್ರುವಿನ ತಲೆ ಕತ್ತರಿಸೆಂದು ಸುಪಾರಿ ಕೊಟ್ಟು ತಮ್ಮ ಕೆಲಸ ಮುಗಿದ ನಂತರ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟು ಅವನಿಗೆ ರೌಡಿ ಪಟ್ಟ ಕಟ್ಟುತ್ತಾರೆ ನಿಮ್ಮಂತ ಸ್ವಾರ್ಥದ ಶ್ರೀಮಂತರು. ಗರುಡ, ನಾನು ಮನೆಗೆ ಹೋಗಬೇಕು. ಪ್ಲೀಸ್ ದಯವಿಟ್ಟು ದಾರಿ ಬಿಡು ನನಗೆ. ಹೋಗು ರೂಪ, ಹೋಗು. ಆದರೆ ಅದಕ್ಕೂ ಮುನ್ನ ಒಂದು ಹಾಡನ್ನಾದರೂ ಹಾಡಿ ಹೋಗು. ಹಾಡಿದ್ರೆ ಬಿಡುತ್ತೀಯ ತಾನೆ? ಧಾರಾಳವಾಗಿ ಹೋಗು. ಹಾಗಾದ್ರೆ ಹಾಡುವೆ. ಓ ಪ್ರಿಯತಮೇ ಬಾ ಪ್ರಿಯತಮೇ ಬಾ ಪ್ರಿಯತಮೇ ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆ ಬಿಗಿದಾಗಿ ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆ ಬಿಗಿದಾಗಿ ಓ ಪ್ರಿಯತಮೇ ಬಾ ಪ್ರಿಯತಮೇ ಓ ಪ್ರಿಯತಮೇ ಬಾ ಪ್ರಿಯತಮೇ ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆ ಬಿಗಿದಾಗಿ ನಿನ್ನಯ ಪ್ರೇಮದ ಸವಿಯಲ್ಲಿ ಸಿಲುಕಿದೆ ನಾನೇ. ಓ ಪ್ರಿಯತಮೇ ಬಾ ಪ್ರಿಯತಮೇ la 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 ರೂಪ, ಏನು ನಿನ್ನ ಕಂಠ, ಏನು ನಿನ್ನ ಗಾಯನ, ಅದೇನು ನಿನ್ನ ನೃತ್ಯ. ಇದನ್ನು ಹೀಗೆ ಮುಂದೆ ವರಿಸಿದರೆ ನೀನು ದೊಡ್ಡ ಹೆಸರು ಮಾಡುವುದರಲ್ಲಿ ಸಂದೇಹವೇ ಇಲ್ಲ. ಏ ಗರುಡ, 10 ತಲೆಮಾರು ಕುಂತು ಉಣ್ಣುವಷ್ಟು ಆಸ್ತಿ ಸಿರಿ ಸಂಪತ್ತು ನನ್ನ ಹತ್ರ ಇರುವಾಗ ನಾನು ಈ ಕೆಲಸ ಮಾಡ್ಬೇಕಾ? ನಾನಿನ್ನು ಬರ್ತೀನಿ. ಹೋಗು ರೂಪ, ಹೋಗು. ನಿನ್ನ ಗರ್ವಕ್ಕೆ ತಕ್ಕ ಪಾಠನ ಕಲಿಸದಿದ್ದರೆ ನನ್ನ ಹೆಸರು ಗುಡುಗೋಡೆದ ಗರುಡನೇ ಅಲ್ಲ. ಈ ಶ್ರೀಮಂತ ನರನಾಗನ ತಂಗಿಗೆ ತಕ್ಕ ಪಾಠ ಕಲಿಸ್ತೀಯ? ಹೇಗೆ ಕಲಿಸ್ತೀಯ ಅಂತ ನಾನು ನೋಡ್ತೀನಿ. ನರನಾಗ ನರನಾಗನಾದರೇನು, ನರಹರಿ ಆದರೇನು, ನನಗೇನಾಗಬೇಕು ಅಂದ್ರೆ? ನನಗೆ ಬೇಕಾಗಿರುವುದು ನಿನ್ನ ದೇಹ ರೂಪ, ನಿನ್ನ ದೇಹ. ಅಂದ್ರೆ
ಹೇ ರೂಪಿ, ನೀನು ಕೊಟ್ಟ ಡ್ರಗ್ಸ್ ವಾಸನೆಯಲ್ಲಿ ಮೈಯೆಲ್ಲ ಮೋದ ಕಾವು ಗರಿಗೆದರುತ್ತದೆ. ಮಧು ಮಂಚಕ್ಕೆ ಬಾ ಎಂದು ನನ್ನ ಅಂತರಾಳ ಹಾತೊರೆಯುತ್ತದೆ. ಈಗ ನನ್ನ ಕೈಯಲ್ಲಿ ನಿನ್ನ ಬಲಾತ್ಕಾರ. ಬೇಡ ಪ್ಲೀಸ್, ನನ್ನ ಬಾಳನ್ನು ಹಾಳು ಮಾಡಬೇಡ ನೀನು. ಬಾಳು ರೂಪಾ, ಭವ್ಯ ಬಂಗಾರದ ಗೊಂಬೆಗೆ ಬಲಾತ್ಕಾರದ ಬೆಂಕಿ ಇಟ್ಟು ಉಕ್ಕೇರುತ್ತಿರುವ ನನ್ನ ಕಾಮದ ಕಿಡಿ ಅಂದಾಗ ನಂದು ಅದು. ಗರುಡ, ನಿನಗೆ ಎಷ್ಟು ಹೇಳಿದ್ರು ನೀನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಂದಾಗ ಯಾರೇನು ಮಾಡುವುದು? ಬಾ, ಅನುಭವಿಸ ಬಾ ನನ್ನನ್ನು, ಕಚ್ಚಿ ತಿನ್ನು ಬಾ ಈ ಹೆಣ್ಣೆಂಬ ಹಣ್ಣನ್ನು. ಹೆಣ್ಣು ಹೇ ರೂಪ, ನಾನು ಕಾಮುಕನಾಗಬೇಕೆಂದು ಈ ರೀತಿ ಒತ್ತಿಸಿಲ್ಲ. ನಿನ್ನಲ್ಲಿರುವ ಸೊಕ್ಕು ಸಾಯಿಸುವುದೇ ನನ್ನ ಉದ್ದೇಶ. ನಿನ್ನ ಬಾಳು ಹಾಳು ಮಾಡುವುದಲ್ಲ ರೂಪ. ನೋಡು ರೂಪ, ಒಂದು ಸುಸಂಸ್ಕೃತ ಸ್ತ್ರೀಯಾಗಿ ಬಾಳು. ಒಂದು ಒಳ್ಳೆ ವರವನ್ನು ನೋಡಿ ಮದುವೆಯಾಗಿ ಹಾಯಾಗಿ ಜೀವನ ಸಾಗಿಸು. ನಾನು ಇನ್ನು ಬರುತ್ತೇನೆ. ಗುಡ್ ಬೈ. ಏನಿದು ವಿಚಿತ್ರ? ನನ್ನನ್ನು ಬಲಾತ್ಕಾರ ಮಾಡಲು ಬಂದು ಈಗ ಮದುವೆಯಾಗಿ ಸಂಸಾರ ಮಾಡುವಂತ ಹೇಳಿ ಹೋದನಲ್ಲ. ಏನೇ ಆಗಲಿ, ಒಟ್ಟಿನಲ್ಲಿ ನನ್ನ ಬಿಟ್ಟನಲ್ಲ, ಅಷ್ಟೇ ಸಾಕು.